ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯಮಾನ್ಯರನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಟ್ಟಿಗೆ ಆಹ್ವಾನಿಸ್ತಾ ಇದ್ದೇವೆ, ಹಾಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಎದ್ದು ನಿಂತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಇವತ್ತು ಅನೇಕ ಯೋಜನೆಗಳನ್ನ ಜಾರಿ ಸ್ವಾಗತವನ್ನ ಎಲ್ಲ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮೀಕಾಂತ್
ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರ ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂತ ಶ್ರೀ ಹರೀಶ್ ಗೌಡ ಅವರ ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ಯತೀಂದ್ರ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಎಲ್ಲ ಅಧಿಕಾರಿ ಸ್ನೇಹಿತರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಇವತ್ತು ಮೈಸೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಅತ್ಯಂತ ಸಂತೋಷದಿಂದ ಈ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು 16 ಕೇಂದ್ರಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಮೈಸೂರು ಒಂದರಲ್ಲೇ ಅಲ್ಲ, 14 ಕೇಂದ್ರಗಳಲ್ಲಿ, ಅಂದ್ರೆ 14 ಜಿಲ್ಲಾ ಕೇಂದ್ರಗಳಲ್ಲಿ. ಮೈಸೂರಿನಲ್ಲಿ 20 ಹಾಸಿಗೆಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗಿದೆ. ಬೇರೆ ಕಡೆ ಎಲ್ಲ 10 ಬೆಡ್ಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ. ಇವತ್ತೇ ಏಕಕಾಲದಲ್ಲಿ 16 ಕೇಂದ್ರಗಳಲ್ಲಿ ಉದ್ಘಾಟನೆ. ನಮ್ಮ ಸರ್ಕಾರ ಈ ಕೇಂದ್ರಗಳನ್ನ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ 24-25 ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಕಾರಣಾಂತರದಿಂದ ಕಳೆದ ವರ್ಷ ಉದ್ಘಾಟನೆ ಆಗಲಿಲ್ಲ, ಸೇವೆ ದೊರಕಲಿಲ್ಲ. ಈಗ 25-26ನೇ ಆರ್ಥಿಕ ವರ್ಷದ ಮೊದಲಲ್ಲೇ ಉದ್ಘಾಟನೆ ಮಾಡಿದ್ದೀವಿ. ಬಹಳ ಜನ ಕ್ಯಾನ್ಸರ್ ಪೀಡಿತ ರೋಗಿಗಳು ಕೀಮೋಥೆರಪಿ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇದೆ, ಮತ್ತೆ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೋಬೇಕಾಗಿತ್ತು. ಇದನ್ನ ಎಲ್ಲ ರೋಗಿಗಳು ಕೂಡ ಬೆಂಗಳೂರು ಹೋಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ರೋಗಿಗಳಿದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ಪ್ರತಿ ವರ್ಷ
ಹೊಸ ರೋಗಿಗಳು ಪತ್ತೆ ಆಗ್ತಾ ಇದ್ದಾವೆ. ಇವರೆಲ್ಲರಿಗೂ ಕೂಡ ಚಿಕಿತ್ಸೆ ಕೊಡಬೇಕಲ್ಲ, ಕೀಮೋಥೆರಪಿ ಚಿಕಿತ್ಸೆ ಕೊಡಬೇಕಲ್ಲ. ರಾಜ್ಯಾದ್ಯಂತ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆಗೆ ಬರಲಿಕ್ಕೆ ಬಹಳ ಜನ ಬಡ ರೋಗಿಗಳು ಚಿಕಿತ್ಸೆ ಪಡ್ಕೊಳ್ಳದೇನೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ನಮ್ಮಲ್ಲಿ ಜನಸಂಖ್ಯೆ ಬಹಳ ಇದೆ. ಭಾರತ ದೇಶದಲ್ಲಿ 140 ಕೋಟಿ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದೆ. ತಮಿಳುನಾಡು ಬಿಟ್ಟರೆ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥವ್ರು ಇಲ್ಲೇ ಅಲ್ಲ. ತಮಿಳುನಾಡು ಬಿಟ್ಟರೆ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥ ಜನ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತೇವೆ. ನಾವು 2ನೇ ಸ್ಥಾನ ಅಂತ ಹೇಳ್ತೇವೆ. ಕ್ಯಾನ್ಸರು ತಕ್ಷಣ ಪತ್ತೆಯಾದರೆ, ಕ್ಯಾನ್ಸರ್ ಬಂದ ರೋಗ ಬಂದ ತಕ್ಷಣ ಪತ್ತೆಯಾದರೆ ವಾಸಿ ಆಗಲಿಕ್ಕೆ ಸಾಧ್ಯ. ಅದನ್ನ ಪತ್ತೆ ಮಾಡ್ಕೊಳ್ಳದೇನೆ ರೋಗ ಉಲ್ಬಣ ಆಗಿಬಿಟ್ರೆ ಅದು ಕಷ್ಟ. ಇದು ಒಂದು ಮಾರಣಾಂತಿಕ ರೋಗ ಅಂತಲೇ ಕರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಈಗ ಇತ್ತೀಚೆಗೆ ಹೊಸ ಔಷಧಿಗಳೆಲ್ಲ ಬಂದಿದ್ದಾವೆ. ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಕ್ಕಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ. ಈಗ ಜನೌಷಧ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಸಿಗ್ತದೆ. 1 ಲಕ್ಷ ರೂಪಾಯಿ ಇದ್ದದ್ದು 1,000 ರೂಪಾಯಿ ಸಿಗ್ತಕ್ಕಂಥ ಇದ್ದಾರೆ. ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು. ಸುಮಾರು ಭಾರತ ದೇಶದಲ್ಲಿ 100 ಕೋಟಿ ಜನ 140 ಕೋಟಿನಲ್ಲಿ 100 ಕೋಟಿ ಜನ ಅವರು ಪಾಪ ಔಷಧ ಕೊಂಡ್ಕೊಳ್ಳತಕ್ಕಂಥ ಪರಿಸ್ಥಿತಿ. ಔಷಧ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ತೊಂದರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ 2013 ಮುಖ್ಯಮಂತ್ರಿ ಆದಾಗ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ, ಯಾಕಂದ್ರೆ ಊಟಕ್ಕೋಸ್ಕರ ತೊಂದರೆ ಆಗಬಾರ್ದು. ಅನ್ನ ಎಲ್ಲರೂ ಸಿಗಬೇಕು, ಯಾರು ಕೂಡ ಹಸಿರು ಮಲಗಬಾರದು. ಅದಕ್ಕೆ ಹೇಳಿ 5 kg ಅಕ್ಕಿಯನ್ನ ದಿನೇಶ್ ಗುಂಡೂರಾವ್ ಆಹಾರ ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆದಾಗ ಆಹಾರ ಸಚಿವರಾಗಿದ್ರು. ಆಗ 5 kg ಅಕ್ಕಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡೋದು. ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2023 ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ. ಒಟ್ಟು ಈಗ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿ, BPL ಕಾರ್ಡ್ ಹೋಲ್ಡರ್ಸ್ಗೆ ಸಿಗ್ತಕ್ಕಂಥ ಅಕ್ಕಿ 10 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. 10 kg ಅಕ್ಕಿ. ಇದರಿಂದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬಾ 2 ಹೊತ್ತು ಊಟ ಮಾಡಲೇಬೇಕು. ಯಾರು ಹಸಿದು ಮಲಗಬಾರದು, ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು.
ವೈದ್ಯಕೀಯ ಸೇವೆಯನ್ನು ಕೂಡ ಎಲ್ರಿಗೂ ಸಿಕ್ಕಬೇಕು. ಬರೀ ಶ್ರೀಮಂತರಿಗೆ ದುಡ್ಡಿರೋರಿಗೆ ವೈದ್ಯಕೀಯ ಸೇವೆ ಸಿಕ್ಕಿ ಅವ್ರು ಮಾತ್ರ ಅವರ ಜೀವನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಕೂಡ ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಸೇವೆ ಸಿಗಬೇಕು. ಎಲ್ರಿಗೂ ಶಿಕ್ಷಣ ಸಿಗಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು. ನಿಮಗೆ ಜಾತಿ ಹೋಗ್ಬೇಕಾದ್ರೆ, ವರ್ಗ ಹೋಗ್ಬೇಕಾದ್ರೆ, ಸಮಾನತೆ ಬರ್ಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ. ಎಲ್ಲರೂ ಆರ್ಥಿಕ ಸಾಮಾಜಿಕ ಸಬಲತೆ ಸಿಕ್ಕಿದ್ರೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಎಲ್ರಿಗೂ ಶಿಕ್ಷಣ ಸಿಕ್ಬೇಕು, ಎಲ್ರಿಗೂ ಆರ್ಥಿಕವಾಗಿ ಸಬಲತೆ ಬರಬೇಕು. ಹಾಗೆಯೇ ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಕ್ಬೇಕು. ಈಗ ಮೈಸೂರಿನಲ್ಲಿ ನಾನು ಬಂದ ಮೇಲೆ ಈ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗೋವರಿಗೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ, KR ಹಾಸ್ಪಿಟಲ್ ಮಾತ್ರ ಇದ್ದು. ನಾನು ಮೈಸೂರು ಜಿಲ್ಲೆ ಬಹಳ ಪ್ರಮುಖವಾದಂಥ ಜಿಲ್ಲೆ. ಈ ಬೆಂಗಳೂರು ಬಿಟ್ರೆ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಜಿಲ್ಲೆ ಮೈಸೂರು ಜಿಲ್ಲೆ. ಹೆಚ್ಚು ಜನ ಬಯಸ್ತಕ್ಕಂಥದ್ದು ಮೈಸೂರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರು ನಗರದಲ್ಲಿ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನ. ಇಲ್ಲಿ ಜಯದೇವ ಹಾಸ್ಪಿಟಲ್ ಇರಲಿಲ್ಲ. ಜಯದೇವ ಹಾಸ್ಪಿಟಲ್ ನಾನು ಬರೋಕ್ಕೆ ಮುಂಚಿತವಾಗಿ ಇರಲಿಲ್ಲ. ನಾನು ಜಯದೇವ ಇಲ್ಲಿ ಒಂದು ಬ್ರಾಂಚ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಹುಬ್ಬಳ್ಳಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಗುಲ್ಬರ್ಗಾದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಉದ್ದೇಶ ಏನು ಅಂತಂದ್ರೆ ಬರೀ ಬೆಂಗಳೂರಿನಲ್ಲೇ ಎಲ್ಲ ಕೇಂದ್ರೀಕೃತ ಆಗಬಾರ್ದು. 7 ಕೋಟಿ ಜನರಿಗೆ ನಾವು ಆರೋಗ್ಯ ಸೇವೆಯನ್ನು ಕೊಡಬೇಕಾದ್ರೆ ದೂರ ಇರಬೇಕ. ಅವು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಫೆಸಿಲಿಟೀಸ್ MRI ಫೆಸಿಲಿಟಿ ಇಲ್ಲಿಗೆ ಕೊಡ್ತಕ್ಕಂಥ ಮೈಸೂರಿನಲ್ಲಿ ನಾವು MRI ಫೆಸಿಲಿಟಿ ಇಲ್ಲ. ನಮ್ಮ ಏನು ನಿದ್ದೆ ಮಾಡ್ತಾ ಇದೀಯಾ? MRI ಫೆಸಿಲಿಟಿ ಕೊಟ್ಟಿದ್ದೀವಿ ಇಲ್ಲಿಗೆ. ನಿನ್ನೆ ತಾನೇ ಅಪ್ರೂವ್ ಮಾಡಬೇಕು. MRIಗೆ ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ, ಬೆಂಗಳೂರಿಗೆ ಇಲ್ಲೇ ಸಿಗುತ್ತೆ. ಇದನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ನಾನು ಈ ಡಯಾಲಿಸಿಸ್ ಇರಲಿಲ್ಲ. ಮೊದಲು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಡಯಾಲಿಸಿಸ್ ಸಿಗಬೇಕು ಅಂತ ಮಾಡಿದೆ. ಈಗ 240 ಕೇಂದ್ರಗಳಲ್ಲಿ ಡಯಾಲಿಸಿಸ್ ಬರುತ್ತಾ ಇದೆ. 240 ಕೇಂದ್ರಗಳಲ್ಲಿ ಡಯಾಲಿಸಿಸ್. ನಿಮ್ಮ ಕಾಲದಲ್ಲಿ ಇರಲಿಲ್ಲ. ಸರ್ಕಾರಿ ನೌಕರಿಯಲ್ಲಿ ಇರಲಿಲ್ಲ. ಈಗ 240 ಕಡೆ ಡಯಾಲಿಸಿಸ್. ಈಗ ಡಯಾಲಿಸಿಸ್ ಒಂದು ಸಾಮಾನ್ಯ ರೋಗ ಆಗುತ್ತದೆ. ಎಲ್ರಿಗೂ ಸಾಮಾನ್ಯ ರೋಗ. ಕಿಡ್ನಿ ಫೇಲ್ಯೂರ್ ಆಗೋದು ಬಹಳ ಜನಕ್ಕೆ ಆಗ್ಬಿಡ್ತದೆ. ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಪಡ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ಈಗ ದುಬಾರಿ ಬೇರೆ ಆಗ್ಬಿಟ್ಟದೆ. ನಾನು ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದೀನಿ. ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬ ಪೇಷಂಟ್ ಬರ್ತಾರೆ, ಪಾಪ
20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಖರ್ಚು. ನಾವು ಕೊಡಕ್ ಹೆಚ್ಚು ಅಷ್ಟೊಂದು ಕೊಡಕ್ ಆಗಲ್ಲ. ಮ್ಯಾಕ್ಸಿಮಮ್ 5 ಲಕ್ಷ ಕೊಡ್ತೀನಿ ನಾನು. 50 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 30 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 20 ಲಕ್ಷ ಆಗಿದ್ರು 5 ಲಕ್ಷ. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಇನ್ನೂ ಕಡಿಮೆ ಮಾಡ್ತೀನಿ, 30% ಕೊಡ್ತೀನಿ. ಸೊ ಅದರಿಂದ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಹಳ ಜನಕ್ಕೆ ಏನಾಗಿದೆ, ಇತ್ತೀಚಿನ ಬೆಳವಣಿಗೆ ಏನಾಗಿದೆಯಪ್ಪ ಅಂತಂದ್ರೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನಮ್ಮ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಇದೆ. ಇವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಕೆಲಸ ಮಾಡೋದು. ನನ್ನ ಪ್ರಕಾರ ಹೆಚ್ಚು ಅನುಭವ ಇರ್ತಕ್ಕಂಥ, ಹೆಚ್ಚು ಪರಿಣಿತಿ ಇರ್ತಕ್ಕಂಥ ಡಾಕ್ಟರ್ಗಳಿರೋದೇ ಸರ್ಕಾರಿ ಆಸ್ಪತ್ರೆಗಳು. ನನಗೆ ಜ್ಞಾನದ ಪ್ರಕಾರ ಹೆಚ್ಚು ಆಸ್ಪತ್ರೆಗಳು, ಹೆಚ್ಚು ಡಾಕ್ಟರ್ಗಳು ಪರಿಣಿತಿ ಇರ್ತಕ್ಕಂಥವ್ರು, ಎಕ್ಸ್ಪರ್ಟ್ಸ್ ಇರ್ತಕ್ಕಂಥವ್ರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದ್ದಾರೆ. ಆದರೂ ಜನರಿಗೆ ಈ ಭಾವನೆ ಬಂದ್ಬಿಡಿದೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಬಂದಿದೆ. ಆ ಭಾವನೆ ಬಿಡಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈಗ ಇದೆಯಲ್ಲ, ಜಯದೇವ ಆಸ್ಪತ್ರೆ, ಯಾವ ಖಾಸಗಿ ಆಸ್ಪತ್ರೆಗಿಂತ ಕಡಿಮೆ ಇದೆ? ಬೆಂಗಳೂರಿನ ಜಯದೇವ ಆಸ್ಪತ್ರೆ, ಇಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆ. ಅದಕ್ಕೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ನಾನು ಏನು ಸೂಚನೆ ಕೊಡೋದೇನಪ್ಪಾ ಅಂತಂದ್ರೆ, ಎಲ್ಲ ವೈದ್ಯರುಗಳಿಗೆ ಮತ್ತೆ ಡೈರೆಕ್ಟರ್ಗಳಾಗಿರೋರಿಗೆ, ಆಸ್ಪತ್ರೆ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥವ್ರಿಗೆ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡಿ. ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಾದಂಥದ್ದು ಅತ್ಯಂತ ಅವಶ್ಯ. ಅದಿದ್ರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವ್ರೇನ್ ಮಾಡ್ತಾರೆ, ಸರ್ಕಾರಿ ನೌಕರರು ಅಥವಾ ಖಾಸಗಿಯವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಯಾರು ಸೂಪರ್ಡೆಂಟ್ ಇರ್ತಾರೆ, ಅವರು ಡೀನ್ಗಳಿರ್ತಾರೆ, ಅವರು ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಬೇಕು. ಆ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ರೆ ಯಾರೇ ಆಗಲಿ, ಇನ್ಸ್ಟಿಟ್ಯೂಷನ್ ಹೆಡ್ ಒಳ್ಳೆಯವರಿದ್ರೆ ಅಲ್ಲಿ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯ. ನಾವು ಬಹಳ ಖರ್ಚು ಮಾಡ್ತೀವಿ ದುಡ್ಡನ್ನು. ಸರ್ಕಾರ ಹೆಲ್ತ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಎಜುಕೇಶನ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅವೆಲ್ಲವೂ ಕೂಡ ಈಗ ನಾನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀನಿ. ಅವು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತಿದ್ದವು, ಮಧ್ಯವರ್ತಿಗಳೇ ಇಲ್ಲ. ಶಕ್ತಿ ಯೋಜನೆ ಇರ್ಬೋದು, ಯುವ ಜ್ಯೋತಿ ಇರ್ಬೋದು, ಯುವಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು. ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಅಷ್ಟೇ ಯಾಕೆ ಯಾವುದೇ ಪಕ್ಷ ಇಲ್ಲ. ಈಗ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಹೋಗ್ಬೋದು ಅಂತಂದ್ರೆ ಅದ್ರಲ್ಲಿ ಪಕ್ಷ ಇದೆಯಾ? ಬಿಜೆಪಿಯವರು ಹೋಗಲ್ವಾ? 2,000 ರೂಪಾಯಿ ಬರೋದು JDS ನವರು ಬರಲ್ವಾ? ಬಿಜೆಪಿಯವರು ಬರಲ್ವಾ? ಹಿಂದೂಗಳು ಬರಲ್ವಾ? ಮುಸಲ್ಮಾನರು ಬರಲ್ವಾ? ಕ್ರಿಶ್ಚಿಯನ್ರು ಬರಲ್ವಾ? ಎಲ್ರಿಗೂ ಬರ್ತದೆ. ಸೊ ಅದರಿಂದ ಈ ರೋಗ ಇದೆಯಲ್ಲ, ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರಲ್ಲ. ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರ್ತದ? ಎಲ್ರಿಗೂ ಬರ್ತದೆ. ಅದರಿಂದ ಎಲ್ಲ ಬಡವರು ಇದಾರಲ್ಲ ಈ ಸಮಾಜದಲ್ಲಿ, ಆ ಬಡವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಹರೀಶ್ ಗೌಡ ಹೇಳ್ತಾ ಇದ್ರು, ನಿಮಾನ್ಸ್ ಸೆಂಟರ್ ಆಗ್ಬೇಕು ಇಲ್ಲಿ ಅಂತ.
ಅದಕ್ಕೆ ನಾನು ಬಜೆಟ್ ನಲ್ಲಿ ಸರಿ ಘೋಷಣೆ ಮಾಡಿದೆ, ನಿಮಾನ್ಸ್ ಕೇಂದ್ರನೂ ಕೂಡ ಮೈಸೂರು ನಗರದಲ್ಲಿ ಆಗಬೇಕು. ಬೇರೆ ಬೆಂಗಳೂರಿನಲ್ಲಿ ಇದ್ರೆ ಸಾಕು, ಗುಲ್ಬರ್ಗಾದಲ್ಲೂ ಆಗ್ಬೇಕು, ಹುಬ್ಳಿ ಧಾರವಾಡದಲ್ಲೂ ಆಗ್ಬೇಕು, ಮತ್ತೆ ಮೈಸೂರಿನಲ್ಲೂ ಆಗ್ಬೇಕು. ಈಗ ನಮ್ಮ ದಿನೇಶ್ ಹೇಳ್ತಾ ಇದ್ದ, ಕನಿಷ್ಠ ಪಕ್ಷ 60% ಅಲ್ಲ, 60% 100 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗುದು. 60% ಪೇಷಂಟ್ಸ್ಗಳು 100 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ಬೇಕು ದೂರ, ಅಷ್ಟರೊಳಗಡೆ ಇಲ್ಲ. ಅದಕ್ಕೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕೀಮೋಥೆರಪಿ ಫೆಸಿಲಿಟಿ ಸಿಗಬೇಕು ಅಂತೇಳಿ ಮಾಡಿದ್ದಾರೆ. ಸೊ ಇದರಿಂದ ನೀವೆಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಬೇಕು, ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಅಲ್ಲೇ ದಿನೇಶ್ ಅಲ್ಲಿ ಒಬ್ಬರು ಹೆಣ್ಮಗಳು ಪಾಪ ಗ್ಯಾರಂಟಿದು, ನಾನು ಕೇಳಿದೆ ಏನಮ್ಮ ನೀ ಯಾವ ಊರು ಅಂತ. ಅವಳು ಯಾವುದು ಮಂಡ್ಯದ ಊರು ಹೇಳಿದ್ರು. ಹೇಳಿದ್ಲು, ನೀನ್ ಏನಮ್ಮ ಹೇಳಿದ್ರು, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು 2,000 ರೂಪಾಯಿ ಬೇರೆ ಕೊಡ್ತೀರಿ ತಿಂಗಳಿಗೆ, ಅದರಿಂದ ನನಗೆ ಔಷಧ ಖರ್ಚು ಮಾಡ್ಕೊಳ್ಳಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳುತ್ತೆ. ನೋಡಿ ಎಷ್ಟು ಉಪಯೋಗ ಆಗ್ತದೆ. 1,22,00,000 1,22,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. 1,63,00,000 ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾರೆ. ಇದು ಅನುಕೂಲ ಅಲ್ವಾ? ಅನುಕೂಲನ ಇಲ್ವಾ? ನೀವು ಮಾತಾಡಲ್ಲ, ನೀವು ಯಾರಿಗೆ ಹೇಳಲಿ? ನಾನು ಈ ಅನುಕೂಲ ಯಾಕೆ ಮಾಡ್ಕೊಂಡಿದೀವಿ ಅಂತಂದ್ರೆ, ಬಡವರಿಗೆ ಸ್ವಲ್ಪ ಶಕ್ತಿ ಬರಲಿ. ಬಡವರಿಗೆ ಶಕ್ತಿ ಬರದೇ ಹೋದರೆ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದ್ರೂ ಕೂಡ ಇನ್ನೂ ಬಂದಿಲ್ಲ. ಅದಕ್ಕೆ ಈಗ ಆ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮನ್ನ ಟೀಕೆ ಮಾಡ್ತಾರೆ ಕೆಲವರು, ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ಅವರೆಲ್ಲ ಸುಳ್ಳು ಹೇಳ್ತವೆ, ಅವರು ಹೊಟ್ಟೆಪಾಡಿಗೋಸ್ಕರ ಹೇಳ್ತಕ್ಕಂಥದ್ದು. ನಂಬೇಡಿ ಅವೆಲ್ಲರೂ. ನಂಬ್ತೀರಾ? ನಂಬೇಡಿ, ಎಲ್ಲ ಸುಳ್ಳು ಹೇಳೋದು. ಇದ್ರ ಉಪಯೋಗವನ್ನ, ಈ ಕೀಮೋಥೆರಪಿ ಉಪಯೋಗವನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ, ನಾನು ಎಲ್ಲೆಲ್ಲಿ ಇಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ. ಯಾವ ಜಿಲ್ಲೆಗಳಲ್ಲೆಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ. ಸೊ ಇದು ಉಪಯೋಗ ಆಗಬೇಕು, ಜನರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಕೆಲವರು ಕೀಮೋಥೆರಪಿಯಿಂದ 5 ವರ್ಷ 6 ವರ್ಷ, ಯಾರೋ ಒಬ್ಬರು ಪೇಷಂಟ್ ಇದ್ರು, ನಾನು 5-6 ವರ್ಷದಿಂದ ತಗೋತಾ ಇದ್ದೀನಿ ಕೀಮೋಥೆರಪಿನ, ಬದುಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಕೀಮೋಥೆರಪಿಯಿಂದ ಅಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು 10 ವರ್ಷ ಬದುಕ್ತಾರೆ, ಕೆಲವರು 20 ವರ್ಷ ಬದುಕ್ತಾರೆ, ಕೆಲವರು 30 ವರ್ಷ ಬದುಕ್ತಾರೆ. ಈಗ ಇದು ಕ್ಯಾನ್ಸರ್ ಏನಪ್ಪ ಬಂದ್ಬಿಡುದು ನಮ್ಗೆ ಅಂತ ಹೇಳಿ ಯಾರು ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಆಗೋಯ್ತು, ನಮ್ಮ ಜೀವನ ಮುಗಿದೋಯ್ತು ಅಂತ ಅನ್ಬೇಕು ಅಂತ ಅಗತ್ಯ ಇಲ್ಲ. ಕ್ಯಾನ್ಸರ್ ಬಂದ್ಬಿಡದೆ ನನಗೆ
ಆಗೋಯ್ತು. ನನಗೆ ಇದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡು ನಾವು ಮರ್ತೇ ಬಿಟ್ಟಿದ್ದೀವಿ ಅದನ್ನ. 2000ನೇ ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 25 ವರ್ಷ ಆಯ್ತು. ಇನ್ನೂ ಕನಿಷ್ಠ 25 ವರ್ಷ ಬದುಕ್ತೀನಿ ನಾನು. ಈಗ ನನಗೆ 78 ವರ್ಷ. ಆಗಸ್ಟ್ 3ನೇ ತಾರೀಕು ಬಂದ್ರೆ 78 ತುಂಬಿಡ್ತದೆ. ನಾನು 78 ತರ ಇದ್ದೀನ, ಗಟ್ಟಿಯಾಗಿ ಇದ್ದೀನಿ ಅಲ್ವಾ? ಸೊ ಅದರಿಂದ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀವಿ ಅಷ್ಟು ಮಟ್ಟಿಗೆ ನಮ್ಮ ಆಯುಷ್ಗಳು. ನನಗೆ ಮುಗಿದೋಗಿತ್ತು, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ನನ್ನ ಆಯುಷ್ ಮುಗಿತಪ್ಪ, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ಆಯುಷ್ ನಿಮ್ಗೆ ಟ್ರೀಟ್ಮೆಂಟ್ ಇದ್ದರೆ ಆಯುಷ್ ಮುಗಿದೋಯ್ತದೆ. ಬಹಳ ಜನ ಹಿಂದೆ ಎಲ್ಲ ಈ TB ಕಾಯಿಲೆ ಬಂದ್ಬಿಡೋದು ಬಹಳ ಜನಕ್ಕೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗ್ತಿರ್ಲಿಲ್ಲ, ಹಂಗೆ ಸುತ್ತೋಗ್ಬಿಡೋದು ಪಾಪ. ಕ್ಷಯ ರೋಗ ಕೂಡ ಪತ್ತೆ ಆಗದೇನೆ ಹಾಗೇನೆ ಆಗ್ತಿತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ವಿಜ್ಞಾನ ಬಹಳ ಬೆಳವಣಿಗೆ ಆಗಿದೆ, ಇದೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲರೂ ಹೇಳ್ತೀನಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ತರೋ ಚೆಕಪ್ ಮಾಡಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ತರೋ ಚೆಕಪ್ ಒಮ್ಮೆ ಆದರೂ ಕೂಡ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಚೆಕಪ್ ಮಾಡಿಸ್ಬೇಕು. ಆ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಹಂಗೆ ರೋಗ ಬಂದ್ರೆ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ. ಬಂದಿದ್ಯಪ್ಪ, ನಾವ್ ಏನ್ ಮಾಡಕ್ಕಾಗತ್ತೆ, ಕಷ್ಟ, ನಾವು ಆಸ್ಪತ್ರೆಗೆಲ್ಲ ಕ್ಯಾರ್ ಹಾಸ್ಪಿಟಲ್ಗೆ ಹೋಗ್ತಿರ್ಲಿಲ್ಲ. ಕಿದ್ವಾಯಿ, ಜಯದೇವ ಇವತ್ತ ಆಸ್ಪತ್ರೆಗಳಿರಲಿ, ಕ್ಯಾರ್ ಹಾಸ್ಪಿಟಲ್ಗೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ವಿಜ್ಞಾನ ಬೆಳವಣಿಗೆ ಆಗಿದೆ, ಜನರಿಗೆ ತಿಳುವಳಿಕೆ ಬಂದಿದೆ, ಎಜುಕೇಶನ್ ಜಾಸ್ತಿ ಆಗಿದೆ. ನಾನು ನೀವೆಲ್ಲರೂ ಕೂಡ ಜಾಗೃತರಾಗಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು. ಇಲ್ಲೇ ಹೋದ್ರೆ ಕ್ವಾಲಿಟಿ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಕ್ವಾಲಿಟಿ ಲೈಫ್ ಲೀಡ್ ಮಾಡದೆ ಹೋದ್ರೆ ದೇಶ ಅಭಿವೃದ್ಧಿನಲ್ಲಿ ನಿಮ್ಮ ಪಾತ್ರ ಕಡಿಮೆ ಆಗ್ತದೆ. ದೇಶದ ಅಭಿವೃದ್ಧಿ ಜಾಸ್ತಿ ಆಗ್ಬೇಕಾದ್ರೆ ನಿಮ್ಮ ಕ್ವಾಲಿಟಿ ಲೈಫ್ ಇರಬೇಕು. ಅದಕ್ಕೋಸ್ಕರ ನೀವು ಜಾಗೃತರಾಗಿರ್ಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ. ಈಗ ಏನಾಗಿದೆ, ಇದು ಯಾಕೆ ಕ್ಯಾನ್ಸರ್ ಯಾಕೆ ಬರ್ತದೆ, ಹೆರಿಡಿಟಿ ಸ್ವಲ್ಪ ಇರ್ಬೋದು, ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ಆಹಾರ ತಗೊಳ್ತಕ್ಕಂಥದ್ದು, ಪ್ರತಿದಿನ ಆಹಾರ, ಇದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಇದರಲ್ಲೆಲ್ಲ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಚೆಕಪ್ ಮಾಡೋಕ್ಕೆ ಸೊ ಅದನ್ನ ತಪ್ಪದೆ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೀಮೋಥೆರಪಿ ಕೇಂದ್ರವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದರ ಉಪಯೋಗ ಹೆಚ್ಚು ಜನರಿಗೆ ಸಿಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.